ಸರ್ಕಾರಿ ಶಾಲೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ಕೊರೆಸಿದ ಶಿಕ್ಷಕಿ. ಹೌದು ವೀಕ್ಷಕರೇ, ಬೈಲಹೊಂಗಲ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆ ಒಂದರಲ್ಲಿ ಮಕ್ಕಳು ಎದುರಿಸುತ್ತಿದ್ದ ನೀರಿನ ಸಮಸ್ಯೆಯನ್ನ ಹೋಗಲಾಡಿಸಲು ತಮ್ಮ ಸ್ವಂತ 80,000 ರೂಪಾಯಿ ಖರ್ಚಿನಲ್ಲಿ ಬೋರ್ವೆಲ್ ಕೊರೆಸಿ ಮಕ್ಕಳಿಗೆ ಮತ್ತು ಶಾಲೆಗೆ ಶಾಶ್ವತ ಪರಿಹಾರ ನೀಡಿದ್ದಾರೆ. ಹಾಗೂ ಬೋರ್ವೆಲ್ ಕೊರೆಸಿ ನೀರು ಬಂದ ನಂತರ ಅದಕ್ಕೆ ತಗುಲುವಂತಹ ಸಾಮಗ್ರಿಗಳನ್ನು ಇವರೇ ಖರೀದಿ ಮಾಡಿ ತಕ್ಷಣವೇ ಮಕ್ಕಳಿಗೆ ಶಾಶ್ವತ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವರಿಗೆ ತಮ್ಮ ಸಹಶಿಕ್ಷಕರು ಕೂಡ ತುಂಬಾನೇ ಬೆಂಬಲ ನೀಡಿ ಈ ಕೆಲಸಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ದರೆ ಆ ಶಿಕ್ಷಕಿ ಮತ್ತು ಆ ಶಾಲೆ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ನಮ್ಮ ವರದಿಗಾರರು ಶಾನುಲ್ ಮತ್ತೆ ಖಾನ್. ಬೈಲಹೊಂಗಲ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಹೆಣ್ಣು ಮಕ್ಕಳ ಶಾಲೆ ನಂಬರ್ 2ರಲ್ಲಿ ಒಂದು ವಿಶೇಷ ಶಿಕ್ಷಕರು ಕೂಡ ನಮ್ಮ ಜೊತೆ ಇದ್ದಾರೆ. ಏನು ವಿಶೇಷ ಅಂದರೆ ಇಲ್ಲಿನ ಯುವಕರಿಗೆ ಮತ್ತು ಇಲ್ಲಿನ ಮಕ್ಕಳಿಗೆ ಕುಡಿಯಲು ನೀರಿನ ಸಮಸ್ಯೆ ಅಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇತ್ತು. ಆ ಸಮಸ್ಯೆ ನೀಗಿಸಲು ಇಲ್ಲಿನ ಶಿಕ್ಷಕರು ತಮ್ಮ ಸ್ವಂತ ಖರ್ಚಿನಲ್ಲೇ ಒಂದು ಬೋರನ್ನು ಕೊರೆಸಿರುತ್ತಾರೆ. ಆ ಶಿಕ್ಷಕರು ಇವತ್ತು ನಮ್ಮ ಜೊತೆಲಿದ್ದಾರೆ. ಹಾಗಿದ್ರೆ ಏನಾಯ್ತು, ಹೇಗೆ ಅವರು ಈ ಒಂದು ಕೆಲಸಕ್ಕೆ ಮುಂದಾದರು, ಅವ್ರನ್ನೇ ಕೇಳೋಣ ಬನ್ನಿ. ಮೇಡಮ್, ಮೊದಲಿಗೆ ನಮಸ್ತೆ. ಅಸ್ಸಲಾಂ ವಲೈಕುಂ. ನಮಸ್ಕಾರ ರೀ ಮೇಡಮ್, ಇದೊಂದು ಬೋರ್ ಕೊರ್ಸಿದಿರ ಅಂತ ಕೇಳ್ಪಟ್ಟಿದ್ವಿ. ಆಮೇಲೆ ಹೇಗೆ ಏನ್ ಪ್ಲಾನ್ ಮಾಡಿದ್ರಿ ಮೇಡಮ್? ಮಕ್ಕಳ ಸಲುವಾಗಿ ಇದು ಸಮಸ್ಯೆ ಭಾಳ, ಇದು ನೀರಿಂದ ಭಾಳ ಸಮಸ್ಯೆ ಐತ್ರಿ. ಮಕ್ಕಳ ಸಲುವಾಗಿ ಮತ್ತು ಶಿಕ್ಷಣಕ್ಕೆ ಅನುಕೂಲವಾಗಿ ಇದು ನಾನು ಇಂಟೆನ್ಷನ್ ಇದ್ದು ಮಾಡಿದ್ದೇನೆ. ಮೇಡಮ್, ಸರಿ ಸುಮಾರು ಎಷ್ಟು ಜನ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ಮೇಡಮ್? 209 ಲಾಸ್ಟ್ ಇಯರ್ ಇತ್ತು. ಈ ಸಲ 190 ಕ್ರಾಸ್ ಆಗಿತ್ರಿ. ಈಗ ಮುಂದೆ ಹೋಪ್ ಇದ್ರೆ 200 ಕ್ರಾಸ್ ಆಗಬಹುದ್ರಿ. ಮೇಡಮ್, ಈ ಉದ್ದೇಶ ಹೇಗ್ ಬಂತು ಮೇಡಮ್? ಅಂದ್ರೆ ಮಕ್ಕಳಿಗೆ ನೀರಿನ ಸಮಸ್ಯೆ, ಯಾಕಂದ್ರೆ ಪ್ರತಿಯೊಂದು ಶಾಲೆಯಲ್ಲೂ ಸ್ವಲ್ಪ ನೀರಿನ ಸಮಸ್ಯೆ ಇರುತ್ತೆ. ಆ ಮಕ್ಕಳಿಗೆ ದಾಹ ತೀರಿಸಲಿಕ್ಕೆ ಒಂದು ಪ್ಲಾನ್ ಮಾಡಿದ್ರಾ? ಪ್ಲ್ಯಾನ್ ಇತ್ತು. ನಮ್ದು ಮೊದಲ ಫಸ್ಟ್ ಇಂಟೆನ್ಷನ್, ನಮ್ದು ಉದ್ದೇಶ ಅಂದ್ರೆ ನಮ್ಮ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡ್ಬೇಕು, ಅದು ಒಂದು ಉದ್ದೇಶ ಇತ್ತು. ನಿಮ್ಗೆ ಸಪೋರ್ಟ್ ಹೇಗಿತ್ತು ಮೇಡಮ್ ಶಿಕ್ಷಕರದ್ದು? ಎಲ್ಲರೂ ಸಪೋರ್ಟ್ ಮಾಡಿದ್ರಿ. ನಮ್ಮ ಸ್ಟಾಫ್ ಎಲ್ಲ ಸ್ಟಾಫ್ ಸಪೋರ್ಟ್ ಮಾಡಿದ್ರಿ. ಹೆಚ್ಚಾಗಿ ನಮ್ದು ಪಿ ಸರ್ ಮತ್ತು ಅಂಗಡಿ ಸರ್ ಭಾಳ ಸಪೋರ್ಟ್ ಮಾಡಿದ್ರಿ. ಅದು ಮಟೀರಿಯಲ್ ತರೋ ಸಲುವಾಗಿ ಎಲ್ಲ ಹೆಚ್ಚು ಕಷ್ಟಪಟ್ಟು ಅವರು ಮಾಡಿದ್ರಿ. ನಾನು 2 ಜೆಂಟ್ಸ್ ನಮ್ಮ ಶಾಲೆಗೆ ಇದ್ರೆ, ಮತ್ತು ನಾನು ರೊಕ್ಕ ಅಷ್ಟೇ ಖರ್ಚು ಮಾಡಿದ್ರಿ. ನಂದು ಏನು ಅಷ್ಟೇ ಕಷ್ಟ ನಂದು ಅಷ್ಟೇ ಇಲ್ರಿ. ಅವ್ರದ್ದು ನಮ್ಮ ಜೆಂಟ್ಸ್ ಹೆಚ್ಚು ಕಷ್ಟ. ಅಂದ್ರೆ ಒಂದು ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೆ ಹನಿ ಹನಿ ಕೂಡಿದರೆ ಹಳ್ಳ ಅಂತಾರಲ್ಲ, ಹಾಗೆ ಸಹಶಿಕ್ಷಕರ ಎಲ್ಲಾ ಪಾತ್ರ ಇದರಲ್ಲಿ ಮುಖ್ಯವಾಗಿದೆ. ನಿಮ್ಗೆ ನೀರ್ ಬೀಳೋಣ ತುಂಬಾನೇ ಖುಷಿ ಆಯ್ತು ಆಮೇಲೆ ಅನ್ಸುತ್ತೆ ಮೇಡಮ್? ಭಾಳ ಖುಷಿ ಆಯ್ತು. ಎಲ್ಲ ಮಕ್ಕಳು ಕುಣಿದ್ರು, ಅವಾಗ ಖುಷಿ ಪಟ್ಟಿದ್ರಿ. ಎಲ್ಲರೂ ಮಕ್ಕಳು ಭಾಳ ಕುಣಿದ್ರು. ಮತ್ತು ನಮ್ಮ SDMC ಮೆಂಬರ್ ಅವಾಗ ಸಪೋರ್ಟ್ ಮಾಡಿದ್ರಿ. ಮತ್ತು ಅವಾಗ ಆ ದಿನ ಎಲ್ಲರೂ ಉಪಸ್ಥಿತ ಇದ್ರಿ. ಅವರು ಅಂದ್ರೆ ಎಲ್ಲರದು SDMC ಆಗ್ಲಿ, ಆಮೇಲೆ DDP ಆಗ್ಲಿ, ಆಮೇಲೆ ನಮ್ಮ BO ಸರ್ ಆಗ್ಲಿ, ಎಲ್ಲರೂ ಸಪೋರ್ಟ್ ಇಂದ ಒಂದು ನೀರು ಒಳ್ಳೆ ಉದ್ದೇಶ ಅಂತ ಬಿದ್ದಿದೆ. ಯಾಕಂದ್ರೆ ಕೆಲವು ಕಡೆಗಳಲ್ಲಿ ನಾವು ನೋಡ್ತೀವಿ ಬೋರ್ ಹೊಡಿಸಿದ್ರು ನೀರು ಬೀಳಲ್ಲ. ಅಂತ ಪ್ರದೇಶದಲ್ಲಿ ಎಷ್ಟು ಇಂಚ್ ಬಿದ್ದಿದೆ ಮೇಡಮ್ ಇದು ನೀರು? 2 ಇಂಚ್ ಬಿದ್ದಿದೆ. ಹಾಗಾದ್ರೆ ತುಂಬಾನೇ ಖುಷಿ ಆಗಿದೆ ಮೇಡಮ್ ನಿಮ್ಗೆ? ಭಾಳ ಖುಷಿ ಆಗಿತ್ತು. ಎಲ್ಲರೂ ಭಾಳ ಖುಷಿ ಮಾಡಿದ್ರು. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಮುಂದಿನ ಮತ್ತು ಎಲ್ಲ ಕಡೆ ಇದು ಪ್ರಾರ್ಥನೆ ಮಾಡ್ತೇನೆ. ಮುಂದೆ ಮತ್ತು ಎಲ್ಲ ಹೆಚ್ಚು ಕೊಟ್ಟಿದ್ದಾರೆ. ಇನ್ನು ಮುಂದೆ ಮತ್ತೆ ಬೇರೆ ಮಕ್ಕಳ ಸಲುವಾಗಿ ಬೇರೆ ಏನು ಮಾಡ್ತೀನಿ. ಅಂದ್ರೆ ನಿಮ್ಮ ಉದ್ದೇಶ ತುಂಬಾನೇ ಅಂದ್ರೆ ಕನ್ನಡ ಶಾಲೆಗಳು ಬೆಳಿಬೇಕು. ಆಮೇಲೆ ಕನ್ನಡ ಶಾಲೆಗೆ ಸಾಕಷ್ಟು ತುಂಬಾ ಜನ ಹೇಳ್ತಾರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಹಚ್ಚೋಕೆ ಹಿಂದೆ ಮುಂದೆ ನೋಡ್ತಾರೆ. ಅಂತದ್ರಲ್ಲಿ ನಮ್ಮಲ್ಲಿ ಯಾವ್ದು ಕೊರತೆ ಇಲ್ಲ, ನಾವು ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದೀರಾ ಮೇಡಮ್? ನಾನು ನಂದ ಪ್ರಯತ್ನ ಅದ ಐತ್ರಿ. ಸರ್ಕಾರಿ ಶಾಲೆ ಉಳಿದ ನಂದ ಪ್ರಯತ್ನ ಐತ್ರಿ. ಗೌರ್ಮೆಂಟ್ ಸ್ಕೂಲ್ ಯಾವಾಗ್ಲೂ ಬೇಡಬೇಕ್ರಿ.